ಇನ್ನು ಸಚಿವ ಕೆ.ಎನ್. ರಾಜಣ್ಣ ಅವರ ಬಗ್ಗೆ ಹೇಳಲೇಬೇಕು. ರಾಜಣ್ಣ ಒಂದು ಲೆಕ್ಕದಲ್ಲಿ ವಿಚಿತ್ರ ರಾಜಕಾರಣಿ. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರಿಗೆ ಯಾವುದೇ ಮಾತಾಡುವಂಥ ಸಂದರ್ಭದಲ್ಲಿ ಫಿಲ್ಟರ್ ಇರಲ್ಲ. ಏನು ಅನಿಸುತ್ತೋ ಅದನ್ನು ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಡೋಂಟ್ ಕೇರ್ ರಾಜಕಾರಣಿ ಅಂತಂದರೆ ರಾಜಣ್ಣ. ಒಂದು ಲೆಕ್ಕದಲ್ಲಿ ಅಧ್ಯಯನ ಮಾಡಬೇಕು ರಾಜಣ್ಣ ಅವ್ರ ಮನಸ್ಸು ಹೆಂಗೆ ಅಂತ. ಯಾಕಂದರೆ ಯಾರಿಗೂ ಹೆದರಲ್ಲ, ಅಂಜಲ್ಲ, ಅಳಕಲ್ಲ. ಕಳೆದ ಬಾರಿ ದೇವೇಗೌಡರು ಸ್ಪರ್ಧೆ ನಿಂತಹ ಸಂದರ್ಭದಲ್ಲೂ ಕೂಡ ರಾಜಣ್ಣ ಮಾತಾಡಿದ್ದನ್ನು ಗಮನಿಸಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಾಜಣ್ಣ ಸುದ್ದಿಯಲ್ಲಿರೋದು DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮೂರು ಜನ DCMಗಳು ಅನ್ನೋದ್ರ ಬಗ್ಗೆ ರಾಜಣ್ಣ ಹೇಳಿದರು. ರಾಜಣ್ಣ ಅವ್ರ ಹೇಳಿಕೆಯನ್ನು ಪರಮೇಶ್ವರ್ ಸಮರ್ಥಿಸ್ಕೊಂಡಿದ್ರು. ಈಗ ಮತ್ತೆ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ, ಉಪಮುಖ್ಯಮಂತ್ರಿಗಳು ಯಾಕೆ ಅಡ್ಗಾಲ ಹಾಕ್ತಾರೆ, ಅವ್ರಿಗೇನು ಕಷ್ಟ, ಮೂರು ಜನರನ್ನ DCM ಮಾಡಿದರೆ ಅವ್ರಿಗೇನಾದರೂ ನಷ್ಟ ಇದೆಯಾ ಅಂತ ಕೇಳ್ತಾರೆ ರಾಜಣ್ಣ. ಪಕ್ಷದ ಹಿತದೃಷ್ಟಿಯಿಂದ 3 ಜನ DCM ಆಗಲೇಬೇಕು ಅಂತ ಕೂಡ ರಾಜಣ್ಣ ಹೇಳಿದ್ದಾರೆ. ಅದಕ್ಕೊಂದು ಸೂತ್ರವನ್ನು ಕೂಡ ರಾಜಣ್ಣ ಹೇಳಿದರು. ಯಾವ್ಯಾವ ಜಾತಿ ಜನಾಂಗವನ್ನು ಕನ್ಸಿಡರ್ ಮಾಡಬೇಕು, ಏನು ಎತ್ತ ಅಂತ. ಚುನಾವಣೆ ಗೆಲ್ಲುವ ಅಗತ್ಯ ಕ್ರಮಗಳಲ್ಲಿ ಇದು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಕೂಡ ಒಂದು ಅಂತ ರಾಜಣ್ಣ ಹೇಳಿದ್ದಾರೆ. ಈ ಮುಖಾಂತರ ಯಾರು ಏನೇ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಡೋಂಟ್ ಕೇರ್ ರಾಜಣ್ಣ ಹೇಳೋದನ್ನ ಹೇಳಿದ್ದಾರೆ. ಚುನಾವಣೆ ಹೊತ್ತಿನಲ್ಲಿ 3 DCMಗಳು ಮಾಡಿದ್ರು ಒಳ್ಳೇದು ಅನ್ನುವಂತ ಹೇಳಿಕೆಯನ್ನು ನೀವೇ ನಾನೇ ಫಸ್ಟ್ ಕೊಟ್ಟಿದ್ದು. ಇವತ್ತು ಅದಕ್ಕೆ ಬದ್ಧ ನಾನು, ಗೊತ್ತಾಯ್ತಾ. ಈಗ BJPನವರು ಬಂದಂಥ 3 ರಾಜ್ಯದಲ್ಲಿ ಅವರು ಮತ್ತೆ DCMಗಳನ್ನು ಮಾಡಿದ್ದಾರೆ. ಅವರು DCMಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ, 3 ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ದಾರೆ, ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ 3 ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. BJP ಮಾದರಿ ಅಂತಲ್ಲ ರೀ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದು ಬರೀ ಸಂಪತ್ತೇ ಅಲ್ಲ, ಎಲ್ಲವನ್ನು ಕೂಡ ಹಂಚಿಕೆ ಆಗಬೇಕು. ಎಲ್ಲ ಜನರಿಗೂ ಕೂಡ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನರಿಗೂ ಕೂಡ ಸಮವಾಗಿ ಹಂಚಿಕೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ. ಕೆಲವೇ ಜನಗಳಲ್ಲಿ ಅಧಿಕಾರ ಆಗಲಿ ಸಂಪತ್ತಾಗಲಿ ಕೇಂದ್ರೀಕೃತ ಆದರೆ ಆಗ ಅದು ಪ್ರಜಾಪ್ರಭುತ್ವಕ್ಕೆ ಅಪಚಾರ. ಹೈಕಮಾಂಡ್ಗೆ ಪತ್ರನೂ ಬರೀತೀನಿ, ಖುದ್ದಾಗೂ ಹೇಳ್ತೀನಿ ಅಂತ ಹೇಳಿದ್ದೀನಿ, ಖುದ್ದಾಗೂ ಹೇಳ್ತೀನಿ, ಪತ್ರನೂ ಬರೀತೀನಿ. ಇನ್ನೊಂದು ವಾರದಲ್ಲಿ ಈಗ ಯಾವ್ಯಾವ ಸಮುದಾಯಕ್ಕೆ ಕಾಂಗ್ರೆಸ್ಸಿಗೆ ಓಲೈಕೆ ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಆ ಸಮುದಾಯಗಳಿಗೆ ಕೊಡಬೇಕು. ಉಪಮುಖ್ಯಮಂತ್ರಿಗಳು ಯಾಕೆ ಅಡ್ಗಾಲಾಗ್ತಾರೆ? ಅವ್ರಿಗೇನು ನಷ್ಟ ಆಗ್ತದೆ? ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಚುನಾವಣೆಗೆ ಲೋಕಸಭೆಗೆ ಹೋಗೋದ್ರಿಂದ ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಬೇಕೋ ಆ ಕ್ರಮಗಳಲ್ಲಿ ಇದು ಒಂದು ಅಷ್ಟೇ.